ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಸ್ಟಮರ್ ಮನೆಯಲ್ಲಿ ಚಿನ್ನ ದೋಚಿದ್ದ ಕ್ಯಾಬ್ ಚಾಲಕ ಲಾಕ್ ಆಗಿರೋ ಘಟನೆ. ಕದ್ದ 25 ಲಕ್ಷ ಮೌಲ್ಯದ ಚಿನ್ನಾಭರಣ ಸಮೇತ ಆರೋಪಿ ಅರೆಸ್ಟ್ ಆಗಿರೋದು. ಕಸ್ಟಮರ್ ಮನೆಯಲ್ಲಿ ಅಂದರೆ ಗ್ರಾಹಕರ ಮನೆಯಲ್ಲಿ ಚಿನ್ನ ದೋಚಿದ್ದ ಕ್ಯಾಬ್ ಚಾಲಕ ಲಾಕ್ ಆಗಿರೋ ಘಟನೆ ಇದು. 25 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಸಮೇತ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಹೆಬ್ಬಾಳ ಪೊಲೀಸರಿಂದ ಚಾಲಕ ಅಬ್ದುಲ್ ರೆಹಮಾನ್ ಬಂಧನ ಆಗಿರೋದು. ಫೆಬ್ರವರಿ 11ನೇ ತಾರೀಕಿಗೆ ಶಾಪಿಂಗಿಗೆ ಅಂತ ಮುಂಬೈಗೆ ದಂಪತಿ ಹೊರಟಿದ್ರು. ಶಾಪಿಂಗಿಗೆ ಅಂತ ಮುಂಬೈಗೆ ಹೊರಟಿದ್ರು 11ನೇ ತಾರೀಕಿಗೆ. ಹೆಬ್ಬಾಳದಿಂದ ಯಶವಂತಪುರಕ್ಕೆ ಕ್ಯಾಬ್ ಬುಕ್ ಮಾಡಿ ತೆರಳುತ್ತಾ ಇದ್ರು. ಈ ವೇಳೆ ಸೈಯದ್ ಸಲ್ಮಾನ್ ಪತ್ನಿಯೊಡನೆ ಮಾತನಾಡುವಾಗ ಆಲಿಸಿದ್ದ. ಇದನ್ನು ಅರಿತ ಆರೋಪಿ ಅಬ್ದುಲ್ನಿಂದ ಚಿನ್ನಾಭರಣ ಕಳ್ಳತನ ಆಗಿತ್ತು. ಮನೆಯಲ್ಲಿ ಚಿನ್ನಾಭರಣ ಇದೆ, ವಾರ್ಡ್ರೂಬ್ ಲಾಕ್ ಮಾಡಿದೀಯಾ ಅಂತ ಪತ್ನಿಗೆ ಕೇಳಿದ್ದ ಪ್ರಶ್ನೆ. ಮಾರ್ಗ ಮಧ್ಯ 3 ದಿನಗಳ ಕಾಲ ಮನೆಗೆ ವಾಪಸ್ ಬರಲ್ಲ ಅಂತ ಅವ್ರಿಗೆ ಗೊತ್ತಾಗಿತ್ತು ಕ್ಯಾಬ್ ಚಾಲಕನಿಗೆ. ಸೈಯದ್ ಕುಟುಂಬ ಯಶವಂತಪುರಕ್ಕೆ ಡ್ರಾಪ್ ಮಾಡಿ ವಾಪಸ್ ಈ ಆರೋಪಿ ಹೆಬ್ಬಾಳಕ್ಕೆ ಬಂದಿದ್ದ. ಹೆಬ್ಬಾಳದಲ್ಲಿ ಸೈಯದ್ ಮನೆಯನ್ನು ಕಳುವು ಮಾಡಿ ಚಿನ್ನಾಭರಣವನ್ನು ಕೂಡ ತೆಗೆದುಕೊಂಡು ಹೋಗಿದ್ದ. ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಿದಾಗ ಕ್ಯಾಬ್ ಚಾಲಕ ಬಂದಿರೋದು ಪತ್ತೆಯಾಗಿದೆ. ಇದೀಗ ಕ್ಯಾಬ್ ಚಾಲಕನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಈ ಕಳುವಿನ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಹಿಂದೆ ಇದೇ ರೀತಿ ಜಾಮೀನಿನ ಮೇಲೆ ಹೊರಬಂದಿದ್ದ. ಇದೀಗ ಅದೇ ಕೃತ್ಯ ಮಾಡಿದ್ದಾನೆ. ಕ್ಯಾಬ್ನಲ್ಲಿ ದಂಪತಿ ಮಾತುವನ್ನು ಆಲಿಸಿ ನೋಡಿ, ನಾವು ಕ್ಯಾಬನ್ನು ಬುಕ್ ಮಾಡಿರ್ತೀವಿ, ಏನೋ ಖಾಸಗಿಯಾಗಿ ಮಾತನಾಡ್ತಾ ಇರ್ತೀವಿ, ಹಣ ಇಟ್ಟು ಬಂದಿದ್ದೀನಿ, ಚಿನ್ನಾಭರಣ ಇಟ್ಟು ಬಂದಿದ್ದೀನಿ, ಏನೋ ರಹಸ್ಯ ಮಾತುಕತೆಗಳನ್ನು ನಾವು ಮಾತನಾಡ್ತಾ ಇರ್ತೀವಿ ಸಂಬಂಧಿಕರ ಜೊತೆಗೋ ಸ್ನೇಹಿತರ ಜೊತೆಗೋ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಮಾತುಗಳನ್ನು ಆಲಿಸಿದಂಥ ಈ ಕ್ಯಾಬ್ ಚಾಲಕ ಎಲ್ಲಿ ಆ ವ್ಯಕ್ತಿಯನ್ನು ಪಿಕಪ್ ಮಾಡಿದ್ನಲ್ಲ ಆ ಮನೆಗೆ ವಾಪಸ್ ಬಂದು ಕಳ್ಳತನ ಮಾಡಿರೋ ಘಟನೆ ಇದು. ಮನೆಯಲ್ಲಿ ಚಿನ್ನಾಭರಣ ಇದೆ, ವಾರ್ಡ್ರೂಬ್ ಲಾಕ್ ಮಾಡಿದೆ ಅಂತ ಪ್ರಶ್ನೆ ಕೇಳಿದ್ರು ಅವ್ರ ಪತ್ನಿಗೆ. ಇದೇ ಪ್ರಶ್ನೆಯನ್ನು ಕೇಳಿಕೊಂಡಿದ್ದನ್ನು ಇದನ್ನು ಸಹಜವಾಗಿ ಮುಂಬೈಗೆ ಹೋಗಿದ್ದಾರೆ. 3 ದಿನ ವಾಪಸ್ ಬಂದಿಲ್ಲ ಅವರು. 3 ದಿನ ವಾಪಸ್ ಬರದೇ ಇರೋದನ್ನು ಅರ್ತಿದ್ದಂಥ ಈ ಕ್ಯಾಬ್ ಚಾಲಕ ವಾಪಸ್ ಸೀದಾ ಹೋಗಿ ಹೆಬ್ಬಾಳಕ್ಕೆ ವಾಪಸ್ ಬಂದು ಈ ರೀತಿಯಾಗಿ ಕಳ್ಳತನ ಮಾಡಿದ್ದಾನೆ. ಇದೀಗ ಸಿಕ್ಕಾಕೊಂಡು ಬಿದ್ದಿದ್ದಾನೆ. CCTV ಆಧಾರದ ಮೇಲೆ ಈತನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು.